ಯಾವಾಗ ನೀನು ಒಂದು ಮಾತನ್ನು ಮಾತನಾಡಿದ್ಯಪ್ಪ ತಂದೆ, ಅದು ಅಪ್ಪ ನಮ್ಮ ಜೀವಿತದಲ್ಲಿ ಜರುಗುವಂತದ್ದಾಗಿದೆ ಅಪ್ಪ. ಯಾಕೆ ಹೇಳಿದ್ರೆ, ಓ ಬೆಳಕಾಗಲಿ ಹೇಳುವಾಗ ಬೆಳಕಾಗಿನ ಬಾ, ಮಾತಿನಲ್ಲಿ ಅಪ್ಪ ತಂದೆ ಏನು ಆಗಲಿ ಅಂತ ಹೇಳುವಾಗ ಎಲ್ಲವೂ ಆಯ್ತಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ, ನಾವು ದಿನದಿಂದ ದಿನಕ್ಕೆ ಅಪ್ಪ ತಂದೆ ನಿನ್ನಲ್ಲಿ ಅಪ್ಪ ಭರವಸೆ ಇಟ್ಟುಕೊಂಡು ನಿನ್ನ ಪ್ರೀತಿಯು ನಮ್ಮ ಜೀವಿತದಲ್ಲಿ ಅಪ್ಪ ತಂದೆ ಹೆಚ್ಚಾಗುತ್ತಾ, ಹೌದಪ್ಪ ನಾವು ನಮ್ಮನ್ನು ಕಡಿಮೆ ಮಾಡುತ್ತಪ್ಪ ತಂದೆ ನಿನ್ನ ಸನ್ನಿಧಾನದಲ್ಲಿ ಕಾಲ ಕಳೆಯಲಿಕ್ಕೆ ಅಪ್ಪ ತಂದೆ ನೀನ್ ನಮ್ಮನ್ನು ನಡೆಸಬೇಕು, ನಮ್ಮನ್ನು ಉಪಯೋಗಿಸಬೇಕು. ಹೌದಪ್ಪ ತಂದೆ, ಅವಕಾಶಗಳನ್ನು ನಮಗೆ ಒದಗಿಸಿ ಕೊಡಬೇಕಪ್ಪ. ನಿನ್ನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಅಪ್ಪ ತಂದೆ ಅವಕಾಶಗಳನ್ನು ಒದಗಿಸಿ ಕೊಡಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ. ಇಂದಿನ ದಿವಸದಲ್ಲಿ ಅಪ್ಪ ಒಬ್ಬರಿಗಾದ್ರೂ ಒಂದು ಮಾತನ್ನು ಹೇಳುವಂತೆ ನಮ್ಮೆಲ್ಲರೂ ನೀನ್ ನಡೆಸು, ನಮ್ಮನ್ನು ಉಪಯೋಗಿಸು, ನಮ್ಮನ್ನು ಬಲಪಡಿಸು. ಯಾಕೆ ಹೇಳಿದ್ರಪ್ಪ ತಂದೆ, ನಾವು ಎಲ್ಲೆಲ್ಲಿ ಒಂದೊಂದು ಸ್ಥಳದಲ್ಲಿ ಇದ್ದೇವಪ್ಪ, ಆ ಸ್ಥಳದಲ್ಲಿ ನಮ್ಮನ್ನು ನಿನ್ನ ಪ್ರೀತಿಯ ಕರಪತ್ರವನ್ನಾಗಿ ನಮ್ಮನ್ನು ಇಟ್ಟಿದ್ಯಾ, ಒಂದೊಂದು ಸತ್ಯವೇದವನ್ನಾಗಿ ನಮ್ಮನ್ನು ಇಟ್ಟಿದ್ಯಾ. ಜನರು ನಮ್ಮನ್ನು ಓದುತ್ತಾರಪ್ಪ. ಹೌದಪ್ಪ ತಂದೆ, ನಾನು ಬೇಡುವನಾಗಿದ್ದೇನಪ್ಪ ತಂದೆ, ನಮ್ಮನ್ನು ಉಪಯೋಗಿಸಿ ಕೊನೆ ಕಾಲದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ನಿನಗೋಸ್ಕರ ಜೀವಿಸುವಾಗೆ ಅಪ್ಪ ತಂದೆ ನೀನ್ ನಮ್ಮನ್ನು ಬಲಪಡಿಸಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ಕಡಿಮೆತನದಲ್ಲಿ ಮಾಡಿದೆಲ್ಲಾ ಪಾಪಗಳನ್ನು ನೀನು ಕ್ಷಮಿಸು. ನಜರೇತಿನ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸುವುದರಲ್ಲಿ ಬೇಡಿಕೊಳ್ಳುತ್ತೇನೆ. ವಿಶೇಷವಾಗಿ ಅಪ್ಪ ಇವತ್ತಿನ ಸೇವಕರನ್ನು, ಆ ವಾಕ್ಯವನ್ನು ಕೊಡುವಂತ ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸುವಂತ ಬೇಳ್ತೇನೆ. ಟ್ರಾನ್ಸ್ಲೇಷನ್ ಮಾಡುವಂತಹ ಸವಿತಾ ಅವರನ್ನು ಸಮೇತ ನೀನು ಆಶೀರ್ವದಿಸು ಅಂತ ಬೇಡುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನು ಎಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸ್ತೇನೆ, ನಮ್ಮ ರಕ್ಷಕನ ಒಡೆಯನಾದ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ಆನಿಯವರು ಬಂದಿದ್ದಾರೆ ನಮ್ಮ ಜೊತೆಗೆ. ಒಂದು ವಿಶೇಷ ಗೀತೆಯನ್ನ ಹಾಡಬಹುದಾ? ಅಂಕಲ್ ಇಲ್ಲ ಅಂಕಲ್, ನನ್ ವಾಯ್ಸ್ ತುಂಬಾ ಬ್ಯಾಡ್ ಆಗಿದೆ ಅಂಕಲ್. ಸಾರಿ ಅಂಕಲ್. ಸಹೋದರಿ ವರಲಕ್ಷ್ಮಿ ಅವರು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಆಡಿಕೊಳ್ಳೋಣ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆಯ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು,
ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನೋ, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನೋ. ನನ್ನ ದೇವ ಎಂತಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂತಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಇಂದಿನ ಸಂದೇಶಕ್ಕಾಗಿ ಹಿರಿಯರಾದಂತ ಸಾಲಮನ್ ಕೃಷ್ಣಪ್ಪರ್ ಅವರು ನಮ್ಮ ಜೊತೆ ಇದ್ದಾರೆ. ಆ ದೈವ ಭಕ್ತರು ದೈವಿಕ ವಾಕ್ಯದಲ್ಲಿ ಆಶೀರ್ವಾದದಾಯಕವಾಗಿ ತಮ್ಮ ಸೇವಾ ಜೀವಿತದಲ್ಲಿ ಆತ್ಮಿಕವಾದ ಅನುಭವಗಳನ್ನು ಹೊಂದಿದವರಾಗಿ ಕರ್ತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಈ ದಿನ ಅವರು ನಮ್ಮೊಟ್ಟಿಗಿರ್ತಕ್ಕಂಥದ್ದು ಬಹಳ ಸಂತೋಷ. ಅವರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯದಿಂದ ಸ್ವಾಗತಿಸ್ತೇನೆ ಹಾಗೂ ಇವತ್ತಿನ ಸಂದೇಶಕ್ಕಾಗಿ ಅವರನ್ನ ಬರಮಾಡ್ಕೊಳ್ತೇನೆ. ಕರ್ತನು ಆತನ ಮುಖಾಂತರವಾಗಿ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ಆಡಲೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಒಂದು ಆರಾಧನೆಯಲ್ಲಿ ಸಂದೇಶಕ್ಕಾಗಿ ಈ ಕಾರ್ಯಕ್ರಮಕ್ಕಾಗಿ ಅವರನ್ನ ಸ್ವಾಗತಿಸ್ತೇನೆ. ಹಿರಿಯರೇ, ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕಾಗಿ ತಮ್ಮನ್ನ ಆಹ್ವಾನಿಸ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಇಂದಿನ ಸಂದೇಶವನ್ನ ನಮಗೆ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. A very good morning to every member of this Zoom meeting today. ಝೂಮ್ ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ಪ್ರತಿಯೊಬ್ಬೊಬ್ಬರಿಗೂ ಬೆಳಗಿನ ಮುಂಜಾನೆಯ ಶುಭಾಶಯಗಳು. As we have come together to seek the Lord, His presence, He is here with us this morning. ಈ ಒಂದು ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೂಡಿ ಬಂದು ದೇವರ ಒಂದು ಪ್ರಸನ್ನತೆಯಲ್ಲಿ ಕೂಡಿ ಬಂದಿರುವಂತವರಾಗಿದ್ದೇವೆ. The Lord is with us. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. His presence is with us. ದೇವರ ಒಂದು ಪ್ರಸನ್ನತೆಯು ನಮ್ಮ ಜೊತೆಯಲ್ಲಿದೆ. But we cannot see Him. ಆದರೆ ನಾವು ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. But His manifest presence is always there with us because we believe in Him. ಆದರೆ ದೇವರ ಒಂದು ಪ್ರಸನ್ನತೆಯು ಯಾವಾಗಲೂ ನಮ್ಮ ಜೊತೆಯಲ್ಲಿದೆ ಎಂಬುದನ್ನು ನಾವು ನಂಬುವವರಾಗಿ. Today we will meditate upon the significance of the presence of God. ಈ ದಿನದಲ್ಲಿ ನಾವು ದೇವರ ಒಂದು ಪ್ರಸನ್ನತೆಯ ವಿಚಾರದಲ್ಲಿ ತಿಳಿಯುವಂತವರಾಗಿದ್ದೇವೆ. Let us open to the book of Psalms 42nd chapter. I'm reading from verse 1 to 2. ಈ ಒಂದು ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ಭಾಗ ಕೀರ್ತನೆಗಳು 42ನೇ ಅಧ್ಯಾಯ 1 ಹಾಗೂ 2ನೇ ವಚನ. ಓದಿಕೊಳ್ಳುವ. ದೇವರೇ
ಆದರೆ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. You know, for example, a deer, it pants for the water. ನಾವು ಜಿಂಕೆಯ ಉದಾಹರಣೆಯನ್ನು ತೆಗೆದುಕೊಳ್ಳುವಾಗ ಅದು ನೀರಿಗಾಗಿ ಹಾತೊರೆಯುವಂತದ್ದಾಗಿದೆ. When there is no water, the deer goes in search of the water, no matter how far the source of the water is there. ಜಿಂಕೆಗೆ ಬಾಯಾರಿಕೆ ಆಗದಂತ ಒಂದು ಸಮಯದಲ್ಲಿ ಅದು ನೀರಿಗಾಗಿ ಎಷ್ಟು ದೂರ ಪ್ರಯಾಣ ಮಾಡುತ್ತದೆ ಎಂಬುದನ್ನು ನಾವು ತಿಳಿಯಲು ಸಾಧ್ಯವಿಲ್ಲ. ನೀರು ಅದಕ್ಕೆ ಸಿಗುವ ತನಕ ಅದ ಹುಡುಕಿಕೊಂಡು ಹೋಗುವಂತದ್ದಾಗಿದೆ. When it does not get its water to quench its thirst, the deer dies. ಆ ಜಿಂಕೆಗೆ ನೀರು ಸಿಗಲೇ ಇಲ್ಲ ಅಂದ ಪಕ್ಷದಲ್ಲಿ ಅದು ತನ್ನ ಜೀವವನ್ನ ಕಳೆದುಕೊಳ್ಳುವಂತದ್ದಾಗಿದೆ. But the deer does not give up, but it struggles, it searches for the water so that it can survive, it can live. ಆದರೆ ಜಿಂಕೆಯು ಯಾವುದೇ ಕಾರಣಕ್ಕೂ ನೀರನ್ನ ಹುಡುಕುವುದನ್ನ ಬಿಡುವುದಿಲ್ಲ. ತನ್ನ ಜೀವವನ್ನ ಉಳಿಸಿಕೊಳ್ಳಲು ಅದು ನೀರನ್ನ ಹುಡುಕಿ ಅದನ್ನ ಕುಡಿಯುವಂತದ್ದಾಗಿದೆ. So we should, like the deer, thirst after God, long for God, long to be in His presence. ಯಾವ ರೀತಿಯಲ್ಲಿ ಜಿಂಕೆಯು ನೀರನ್ನು ಹುಡುಕಿಕೊಂಡು ತೊರೆಗಳನ್ನ ಹುಡುಕಿ ಹೋಗುವಂತದ್ದಾಗಿದೆಯೋ ಅದೇ ರೀತಿಯಲ್ಲಿ ನಾವುಗಳು ಸಹ ಕ್ರಿಸ್ತನ ಒಂದು ಪ್ರಸನ್ನತೆಗಾಗಿ ಆತೊರೆಯುವಂತಹ ಮಕ್ಕಳಾಗಿರಬೇಕು. Let us take, for example, if you take a fish out of the water and put it on the land, it struggles to survive. ಮತ್ತೊಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳುವಾಗ ಮೀನು ನೀರಿನಲ್ಲಿ ವಾಸ ಮಾಡುವಂತದ್ದಾಗಿದೆ. ನೀರಿನಲ್ಲಿ ಇರ್ತಕ್ಕಂಥ ಮೀನನ್ನ ತೆಗೆದು ಭೂಮಿಯ ಮೇಲೆ ಹಾಕುವಾಗ ಅದು ತನ್ನ ಜೀವವನ್ನ ಉಳಿಸಿಕೊಳ್ಳಲು ಎಷ್ಟೆಲ್ಲ ಪ್ರಯತ್ನವನ್ನ ಮಾಡುತ್ತದೆ ಎಂಬುದು ನಮಗೆ ತಿಳಿದಿದೆ. It struggles to live, but it is helpless. ತನ್ನ ಜೀವವನ್ನ ಉಳಿಸಿಕೊಳ್ಳಲು ಬಹಳಷ್ಟು ಕಷ್ಟಪಡುವಂತದ್ದಾಗಿದೆ, ಆದರೆ ಅದು ಸಾಧ್ಯವಿಲ್ಲದ. But when you take that same fish and put it back into the water, it finds itself comfortable and is able to breathe and live. ತನ್ನ ಜೀವ ಉಳಿಸಿಕೊಳ್ಳಲು ಕಷ್ಟಪಡ್ತಕ್ಕಂತ ಆ ಮೀನನ್ನ ತೆಗೆದು ಮತ್ತೆ ನೀರಿಗೆ ನಾವು ವಾಪಸ್ ಹಾಕುವಾಗ ಅದು ಬಹಳ ಸಂತೋಷದಿಂದ ತೃಪ್ತಿಯಿಂದ ತನ್ನ ಜೀವವನ್ನ ಉಳಿಸಿಕೊಂಡು ಸಂತೋಷ ಪಡುವಂತದ್ದಾಗಿದೆ. Same thing happens to us when we are not in the presence of God. ಯಾವ ರೀತಿಯಲ್ಲಿ ಮೀನನ್ನ ನೀರಿನಿಂದ ತೆಗೆದು ಭೂಮಿಯಲ್ಲಿ ಹಾಕ್ತೇವೋ ಅದೇ ರೀತಿಯಲ್ಲಿ ದೇವರ ಒಂದು ಪ್ರಸನ್ನತೆಯು ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವಾಗ ಮೀನಿಗೆ ಬಂದಂತ ಸ್ಥಿತಿಯೇ ನಮಗೂ ಬರುವಂತದ್ದಾಗಿದೆ. We cannot survive challenges in our day-to-day life because we are outside the presence of God. ನಾವು ದೇವರ ಒಂದು ಪ್ರಸನ್ನತೆಯಿಂದ ಹೊರಗೆ ಇರುವಾಗ ನಮ್ಮ ಜೀವಿತದಲ್ಲಿ ಬರ್ತಕ್ಕಂತ ಸವಾಲುಗಳನ್ನು ಎದುರಿಸಲು ಸಾಧ್ಯವಿಲ್ಲದೆ ಸಂಕಷ್ಟಕ್ಕೆ ಒಳಗಾಗುವಂತವರಾಗಿ There are uncertain times, then certain times that we are not able to face because we are not in the presence of God. ಕೆಲವೊಂದು ಅನಿಶ್ಚಿತ ಸಮಯಗಳಲ್ಲಿ ನಮಗೆ ಬರ್ತಕ್ಕಂತ ಸವಾಲುಗಳನ್ನ ನಾವು ಎದುರಿಸಲಿಕ್ಕೆ ಸಾಧ್ಯವಿಲ್ಲ, ಕಾರಣ ದೇವರ ಒಂದು ಪ್ರಸನ್ನತೆಯಿಂದ ನಾವು ಹೊರಗಿರುವಂತವರಾಗಿದ್ದೇವೆ. The more we spend time in the presence of God, the more we will be able to live and shine. ನಾವು ಹೆಚ್ಚು ಸಮಯವನ್ನ ದೇವರ ಒಂದು ಉಪಸ್ಥಿತಿಯಲ್ಲಿ ಅಥವಾ ಪ್ರಸನ್ನತೆಯಲ್ಲಿ ಕಳೆಯುವುದಾದರೆ ನಾವು ಈ ಒಂದು ಪ್ರಪಂಚದಲ್ಲಿ ಹೆಚ್ಚಾಗಿ ದೇವರಿಗೋಸ್ಕರ ಬದುಕುವಂತವರಾಗಿದ್ದೇವೆ. Let us try to know what is the significance of we constantly abiding in the presence of God. ಈಗ ನಾವು ತಿಳಿದುಕೊಳ್ಳುವ ಯಾವ ರೀತಿಯಲ್ಲಿ ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಪರಿಪಾಲಿಸಬೇಕಾಗಿದೆ ಎಂಬುದನ್ನ.
When we are in the presence of God, there is in there is joy in God's presence. ದೇವರ ಒಂದು ಪ್ರಸನ್ನತೆಯಲ್ಲಿ ಇರುವಾಗ ನಮಗೆ ಆನಂದವಿದೆ, ಉಲ್ಲಾಸವಿದೆ. In Psalms 16 verse 11 it says, in your presence is fullness of joy, at your right hand are pleasures forevermore. ಕೀರ್ತನೆಗಳು 16ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಸಂಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. This joy is from the inside of us, not from the outside of us. ಈ ಒಂದು ಆನಂದ, ಸಂತೋಷವು ನಮ್ಮ ಒಂದು ಮನಸ್ಸಿನ ಒಳಗೆ ಇರುವಂತದ್ದಾಗಿದೆ, ಹೊರಗಲ್ಲ. We can see the joy of the Lord on our face. ದೇವರ ಒಂದು ಆನಂದವು ನಮ್ಮ ಒಂದು ಮುಖದಲ್ಲಿ ಕಾಣುವಂತದ್ದಾಗಿದೆ. And the joy of the Lord is our strength. ದೇವರ ಒಂದು ಸಂತೋಷವು ನಮಗೆ ಧೈರ್ಯವನ್ನ ಕೊಡುವಂತದ್ದಾಗಿದೆ. It gives us the strength in our spirit. ನಮಗೆ ಬಲವನ್ನ ಕೊಡುವಂತದ್ದಾಗಿದೆ, ನಮ್ಮ ಆತ್ಮದಲ್ಲಿ ಇನ್ನೂ ಹೆಚ್ಚಿನ ಬಲ ಕೊಡುವಂತದ್ದಾಗಿದೆ. It gives us the hope and the courage. ಇದು ನಮಗೆ ನಿರೀಕ್ಷೆ ಹಾಗೂ ಧೈರ್ಯವನ್ನ ಕೊಡುವಂತದ್ದಾಗಿದೆ. David experienced the joy of the Lord and the strength of the Lord as a king when he faced many challenges in his country. ದಾವೀದನು ತನ್ನ ಒಂದು ರಾಜನಾಗಿ ಕಾರ್ಯನಿರ್ವಹಿಸುವಾಗ ತನ್ನ ಜೀವಿತದಲ್ಲಿ ಹಲವಾರು ಸವಾಲುಗಳನ್ನ ಎದುರಿಸಿದಾಗೂ ದೇವರ ಒಂದು ಆನಂದದಲ್ಲಿ ಆತನ ಒಂದು ಬಲ ಶಕ್ತಿಯಲ್ಲಿ ಎಲ್ಲವನ್ನ ಎದುರಿಸಿದನು. He was able to lead this nation successfully for 37 years because the joy of the Lord was with him and the joy of the Lord was his strength. ಆತನು 37 ವರ್ಷಗಳ ಕಾಲ ರಾಜನಾಗಿ ಆಳ್ವಿಕೆಯನ್ನ ನಡೆಸುವಾಗ ಆತನು ಎಲ್ಲವನ್ನ ಎದುರಿಸಲು ಶಕ್ತನಾಗಿದ್ದನು. ಕಾರಣವೆಂದರೆ ಕೀರ್ತನೆ 16:11ನೇ ವಚನದಲ್ಲಿ ಆತನು ಹೇಳುವಂತದ್ದು, ದೇವರ ಒಂದು ಸಮ್ಮುಖದಲ್ಲಿ ಸಂಪೂರ್ಣ ಸಂತೋಷವಿದೆ ಹಾಗೂ ಆತನಲ್ಲಿ ಬಲ, ಶಕ್ತಿ, ಧೈರ್ಯವಿದೆ. We will face challenges, we will face hurdles, difficulties, hindrances, obstacles in our life, but the joy of the Lord will be our strength, and that will take us through all of these circumstances. ನಮ್ಮ ಒಂದು ಜೀವಿತದಲ್ಲಿ ಸವಾಲುಗಳು, ಅಡೆತಡೆಗಳು, ಅಡಚಣೆಗಳು ಬಂದಾಗಿ ಸಹ ನಮ್ಮ ಜೀವಿತದಲ್ಲಿ ಸಂತೋಷ, ಆನಂದ, ಬಲ, ಶಕ್ತಿ ಕ್ರಿಸ್ತನ ಒಂದು ಪ್ರಸನ್ನತೆಯಲ್ಲಿದೆ. Let us go to the next point of God's significance, the significance of God's presence. ನಾವು ಮುಂದಿನ ಒಂದು ವಿಷಯಕ್ಕೆ ತೆರಳುವಾಗ ದೇವರ ಒಂದು ಪ್ರಸನ್ನತೆಯ ಒಂದು ಪ್ರಭಾವವನ್ನ ತಿಳಿಯುವ. We will receive protection by living or dwelling in God's presence. ನಾವು ದೇವರಿಂದ ಆತನ ಒಂದು ಪ್ರಸನ್ನತೆಯಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವಂತವರಾಗಿದ್ದೇವೆ. By staying in his presence, we come under his shadow of protection. ನಾವು ದೇವರ ಪ್ರಸನ್ನತೆಯಲ್ಲಿ ಇರುವಾಗ ಆತನು ನಮ್ಮಲ್ಲಿ ವಾಸಿಸುವಂತ ಸಂದರ್ಭದಲ್ಲಿ ಆತನ ನೆರಳಿನಲ್ಲಿ ನಾವು ಸುರಕ್ಷಿತರಾಗಿರುವವು. If you read Psalms 91 chapter verse 1, it says, he who dwells in the secret place of the Most High shall abide under the shadow of the Almighty. ಕೀರ್ತನೆ 91ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡುವಾಗ, ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು ಎಂಬುದನ್ನ ತಿಳಿಸುವಂತದ್ದಾಗಿದೆ. We should also dwell in the secret place of the Most High and abide under the shadow of the Almighty. ನಾವು ಸಹ ದೇವರು ವಾಸಿಸ್ತಕ್ಕಂತ ಒಂದು ಸೀಕ್ರೆಟ್ ಆದಂತ ಒಂದು ಸ್ಥಳದಲ್ಲಿ ಇರುವಾಗ ದೇವರ ಒಂದು ಪ್ರಸನ್ನತೆ ಇರುವಂತದ್ದಾಗಿದೆ. It is in this place the enemy, the devil, Satan cannot attack us.
ಆ ಒಂದು ಸೀಕ್ರೆಟ್ ಸ್ಥಳದಲ್ಲಿ ದೇವರ ಜೊತೆಯಲ್ಲಿ ನಾವು ವಾಸ ಮಾಡುವಾಗ ಸೈತಾನನು ಯಾವುದೇ ಕಾರಣಕ್ಕೂ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವಿಲ್ಲ. It is in this place that we can comfortably be present to commune with the Lord. ನಾವು ದೇವರ ಒಂದು ಪ್ರಸನ್ನತೆಯಲ್ಲಿ ದೇವರೊಟ್ಟಿಗೆ ವಾಸ ಮಾಡುವುದು ಯುಕ್ತವಾಗಿದೆ. We will be in this shadow of the Almighty. We will be comfortable and we will be able to commune with God. ದೇವರ ಒಂದು ನೆರಳಿನಲ್ಲಿ ನಾವು ಜೀವಿಸುವಾಗ ನಾವು ಸುರಕ್ಷಿತರಾಗಿರುವಂತವರಾಗಿದ್ದೇವೆ ಹಾಗೂ ದೇವರಲ್ಲಿ ಅನ್ಯೂನ್ಯತೆಯಿಂದ ಐಕ್ಯತೆಯಲ್ಲಿ ಇರುವಂತವರಾಗಿದ್ದೇವೆ. Many times we struggle to pray from the inmost of our being. ಕೆಲವು ಸಮಯದಲ್ಲಿ ನಾವು ಯಾವುದೇ ತೊಂದರೆ ಇಲ್ಲದೆ ಪ್ರಾರ್ಥನೆಯನ್ನ ಮಾಡುವಾಗ we struggle to pray. We cannot focus ourselves to pray. There is some disturbances all around us. ನಾವು ದೈಹಿಕವಾಗಿ ನಮ್ಮ ಒಂದು ಫ್ಲಶ್ ಇಂದ ನಾವು ಪ್ರಾರ್ಥನೆಯನ್ನ ಮಾಡುವಾಗ ಪ್ರಾರ್ಥನೆಯಲ್ಲಿ ನಾವು ಏಕಾಗ್ರತೆಯನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಹಲವಾರು ಸಮಸ್ಯೆಗಳನ್ನ ಎದುರಿಸುವಂತವರಾಗಿದ್ದೇವೆ. When we have this disturbance, we can be safe in his presence so that we can commune with him. ನಾವು ಪ್ರಾರ್ಥಿಸುವಾಗ ಎದುರಿಸ್ತಕ್ಕಂತ ಒಂದು ಏಕಾಗ್ರತೆಯನ್ನ ಒಂದು ಸವಾಲನ್ನ ಎದುರಿಸುವಾಗ ದೇವರ ಒಂದು ಪ್ರಸನ್ನತೆಯು ನಮ್ಮಲ್ಲಿರುವಾಗ ಖಂಡಿತವಾಗಿಯೂ ಈ ಎಲ್ಲಾ ಸಮಸ್ಯೆಗಳು ಎದುರಾಗುವುದಿಲ್ಲ. And David would always find this secret place to commune with God. ದಾವೀದನು ಎಲ್ಲಾ ಸಮಯಗಳಲ್ಲಿಯೂ ಈ ಒಂದು ಸುರಕ್ಷಿತವಾದಂತ ಒಂದು ಸ್ಥಳದಲ್ಲಿ ದೇವರ ಜೊತೆಯಲ್ಲಿ ವಾಸಿಸುತ್ತಿದ್ದನು. The next significance of the presence of God is that we find peace in his presence. ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ನೋಡುವಾಗ ಅಲ್ಲಿ ನಮಗೆ ಸಮಾಧಾನ ಶಾಂತಿ ಇರುವಂತದಾಗಿದೆ. In the book of Exodus, the 33rd chapter, verse 14, it says, God is speaking to Moses and saying, my presence will go with you. ಇಲ್ಲಿ ವಿಮೋಚನ ಕಾಂಡ 33ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ಮೋಶೆಗೆ ದೇವರು ಹೇಳುವಂತವರಾಗಿದ್ದಾರೆ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. Not only I will go before you, but I will give you rest. ನಾನು ನಿಮಗಿಂತ ಮುಂಚಿತವಾಗಿ ಹೋಗುತ್ತೇನಲ್ಲದೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಹೇಳಿದರು. God spoke to Moses when Moses asked God for a sign. ದೇವರು ಮೋಶೆಯ ಜೊತೆಯಲ್ಲಿ ಮಾತನಾಡುವಾಗ ಮೋಶೆಯು ಯಾವುದಾದರೂ ಗುರುತನ್ನು ಕೊಡು ಎಂದು ಕೇಳಿದ ಸಮಯದಲ್ಲಿ Let us look at the New Living Translation Bible of the same book of Exodus 33:14. How beautifully it is put. The Lord is saying to Moses, I will personally go with you, Moses, and I will give you rest and everything will be fine for you. ಹೊಸ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡುವಾಗ ಇದೇ ವಿಮೋಚನೆ ಕಾಂಡ 33ನೇ ಅಧ್ಯಾಯ 14ನೇ ವಚನವು ಮೋಶೆಗೆ ದೇವರು ಹೇಳುವಂತವರಾಗಿದ್ದಾರೆ, ನಾನು ವೈಯಕ್ತಿಕವಾಗಿ ನಿನ್ನ ಜೊತೆಯಲ್ಲಿಯೇ ಬಂದು ನಿನ್ನೊಟ್ಟಿಗೆ ಇದ್ದು ನಿನಗೆ ವಿಶ್ರಾಂತಿಯನ್ನ ಕೊಡುವೆನು ಎಂದು ಹೇಳುವಂತವರಾಗಿದ್ದಾರೆ. He says everything will be fine for you, Moses. ದೇವರು ಹೇಳ್ತಾ ಇದ್ದಾರೆ ಎಲ್ಲವೂ ನಿನ್ನ ಜೊತೆಯಲ್ಲಿ ಸರಿಯಾಗಿರುವಂತದಾಗಿದೆ. And in the verse 16, Moses says, Lord, if your presence will not go with me, do not bring us up from here. ವಿಮೋಚನ ಕಾಂಡ 33ನೇ ಅಧ್ಯಾಯ 16ನೇ ವಚನವನ್ನ ನಾವು ನೋಡುವಾಗ, ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲಾ ಜನಗಳಿಗಿಂತಲೂ ವಿಶೇಷವಾಗಿದ್ದೇವೆಂಬುದು ತೋರಿ ಬರುವುದು ಅಂದನು. So
we should long for His presence. So that His presence will go with us. We travel from place to place. We go from our homes to our church. We do so many things, and God sometimes assigns us to go to certain places, and we should go only when we have His presence. ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಇರುವುದಾದರೆ ಎಲ್ಲವೂ ಸುರಕ್ಷಿತವಾಗಿರುವಂತದ್ದಾಗಿದೆ. ಹಾಗೂ ದೇವರು ಎಲ್ಲಿಗೆ ಹೋಗಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡುವಾಗ, ದೇವರ ಒಂದು ಪ್ರಸನ್ನತೆ ಇರುವಾಗ ನಾವು ದೇವರು ಕಳಿಸತಕ್ಕಂತ ಸ್ಥಳಕ್ಕೆ ಹೋಗುವಂತವರಾಗಿದ್ದೇವೆ. ನಾವು ಸಭೆಗಳಿಗೆ ಹೋಗುವಾಗಲೂ ಸಹ ದೇವರ ಒಂದು ಪ್ರಸನ್ನತೆಯು ಬಹಳ ಪ್ರಾಮುಖ್ಯವಾಗಿರುವಂತದ್ದಾಗಿದೆ. We are called as ambassadors for Christ Jesus. ನಾವು ದೇವರಿಗೆ ಯೇಸು ಕ್ರಿಸ್ತನಿಗೆ ಒಂದು ಸಾಕ್ಷಿಯ ಆಗಿರಬೇಕಾಗಿದೆ. ರಾಯಭಾರಿಗಳು. ಯೇಸು ಕ್ರಿಸ್ತನಿಗೆ ನಾವು ರಾಯಭಾರಿಯಾಗಬೇಕಾಗಿದೆ. So, as ambassadors, we should not do anything of our own selves, but depend upon the Lord that His presence will go with us, so that we will be able to accomplish His purpose. ನಾವು ಕ್ರಿಸ್ತನಿಗೆ ರಾಯಭಾರಿಗಳಾಗಿರುವಾಗ ನಮ್ಮ ಒಂದು ವೈಯಕ್ತಿಕವಾಗಿ ನಮ್ಮ ಇಚ್ಛೆ ಹಾಗೆ ಏನನ್ನು ನಡೆಸಲು ಸಾಧ್ಯವಿಲ್ಲ. ದೇವರ ಒಂದು ಪ್ರಸನ್ನತೆಯಲ್ಲಿ ಎಲ್ಲವನ್ನು ನಾವು ಸಾಗಿಸಲು ಸಾಧ್ಯವಾಗುವಂತದ್ದಾಗಿದೆ. Have you any time asked the Lord, saying, Lord, unless your presence is with me, I will not go forward? ನಾವು ದೇವರಲ್ಲಿ ಕೇಳಬೇಕಾಗಿದೆ, ದೇವರೇ ನಿಮ್ಮ ಒಂದು ಪ್ರಸನ್ನತೆ ಇಲ್ಲದ ಪಕ್ಷದಲ್ಲಿ ನಾನು ಏನನ್ನು ಮಾಡಲಾರೆನು. Have you asked that question before God, saying, Lord, unless you come with me, I will not go forward? ನೀವು ದೇವರನ್ನ ಪ್ರಶ್ನಿಸಿದ್ದೀರಾ? ದೇವರೇ, ನೀವು ನನ್ನ ಜೊತೆಯಲ್ಲಿ ಇಲ್ಲದಿದ್ದರೆ, ಬರದಿದ್ದರೆ ನಾನು ಯಾವುದನ್ನು ಮುಂದುವರಿಸಲ್ಲ, ನನ್ನ ಇಚ್ಛೆಯಂತೆ ಮಾಡುವುದಿಲ್ಲ ಎಂಬುದಾಗಿ. And we face we have so many responsibilities. We have so many things under His guidance. Have we asked the Lord and said, Lord, I will not do anything unless your presence is with me? ನಾವು ದೇವರಲ್ಲಿ ಕೇಳಿಕೊಳ್ಳಬೇಕಾಗಿದೆ, ದೇವರೇ, ನಿಮ್ಮ ಒಂದು ಪ್ರಸನ್ನತೆಯು ನಮ್ಮಲ್ಲಿ ಇಲ್ಲದ ಪಕ್ಷದಲ್ಲಿ ನಾನು ಏನನ್ನು ಮಾಡಲಾರೆನು, ಏನನ್ನು ನನ್ನ ಒಂದು ಮನಸ್ಸಿನಿಂದ ಹೃದಯದಿಂದ ಮಾಡಲಾರೆನು ಎಂದು ಕೇಳಿಕೊಳ್ಳಬೇಕಾಗಿದೆ. So we should always say, Lord, I want your presence to be with me, to go with me. Unless you are with me, I am not going to go forward. ನಾವು ದೇವರಲ್ಲಿ ಕೇಳಿಕೊಳ್ಳಬೇಕಾಗಿದೆ, ದೇವರೇ, ನೀನು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೆ, ನಿನ್ನ ಪ್ರಸನ್ನತೆ ಇಲ್ಲದ ಪಕ್ಷದಲ್ಲಿ ನಾನು ಯಾವ ವಿಷಯದಲ್ಲಿ ಆಗಲಿ ಯಾವುದನ್ನಾಗಲಿ ಸಹ ಮಾಡುವುದಿಲ್ಲ ಎಂಬುದಾಗಿ. God's presence is right here in this Zoom meeting, and God is saying to each and every one of you, my presence will go with you. I just want you to allow me and my presence to come with you and go with you. I want you to believe in me. ಈ ಒಂದು ಝೂಮ್ ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ನನ್ನ ಹಾಗೂ ನಿಮ್ಮೆಲ್ಲರ ಜೊತೆಯಲ್ಲಿ ದೇವರ ಒಂದು ಪ್ರಸನ್ನತೆಯು ಇರುವಂತದ್ದಾಗಿದೆ. ನಾವು ದೇವರ ಪ್ರಸನ್ನತೆಯಲ್ಲಿ ದೇವರನ್ನ ಕೇಳ್ಕೊಳ್ಬೇಕಾಗಿದೆ. ದೇವರೇ, ಎಂದಿಗೂ ನಾನು ನಿನ್ನ ಪ್ರಸನ್ನತೆಯಿಂದ ಬಿಟ್ಟು ಹೋಗುವುದಿಲ್ಲ, ನಿನ್ನ ಪ್ರಸನ್ನತೆಯ ಅವಶ್ಯಕತೆ ನನಗೆ ಬೇಕಾಗಿದೆ, ಅದರಿಂದಲೇ ನಾನು ನನ್ನ ಒಂದು ಮುಂದಿನ ಒಂದು ಪ್ರಯಾಣವನ್ನ ಮಾಡುವೆನು ಎಂಬುದಾಗಿ. God wants to express Himself to us, and He is depending upon us. ದೇವರು ನಮ್ಮ ಜೊತೆಯಲ್ಲಿ ವ್ಯಕ್ತಪಡಿಸುವಂತವರಾಗಿದ್ದಾರೆ, ನನ್ನ ಜೊತೆಯಲ್ಲಿ ವಾಸ ಮಾಡಬೇಕಾಗಿದೆ ಎಂಬುದಾಗಿ. He is always present, but only thing is we are too busy in the world and we have no time to be conscious or to be aware of His presence. ದೇವರ ಪ್ರಸನ್ನತೆಯು ಸದಾ ಕಾಲವು ನಮ್ಮೊಟ್ಟಿಗೆ ಇರುವಂತದ್ದಾಗಿದೆ. ಆದರೆ ನಾವು ನಮ್ಮ ಒಂದು ಈ ಲೌಕಿಕವಾದಂತ ಜೀವಿತದಲ್ಲಿ ಬಹಳಷ್ಟು ಗಡಿಬಿಡಿಯಲ್ಲಿ ಇರುವಂತವರಾಗಿದ್ದೇವೆ. Because
from the presence of God, we can do greater things and mightier things for the Lord. ದೇವರ ಒಂದು ಪ್ರಸನ್ನತೆಯು ನಮ್ಮ ಜೀವಿತದಲ್ಲಿರುವುದಾದರೆ ಎಲ್ಲಾ ಒಂದು ವಿಷಯಗಳಲ್ಲಿ ನಾವು ಎಲ್ಲವನ್ನ ಸರಾಗವಾಗಿ ಮಾಡಲು ಸಾಧ್ಯವಿದೆ. Next point is that God leads and guides and directs us as we spend time with the Lord. ನಾವು ಮುಂದಿನ ಒಂದು ವಿಷಯವನ್ನು ನೋಡುವಾಗ ದೇವರು ನಮ್ಮನ್ನ ಮುನ್ನಡೆಸುವಂತವರಾಗಿದ್ದಾರೆ ಹಾಗೂ ದೇವರು ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ನಡೆಸುವಂತವರಾಗಿದ್ದಾರೆ. Let us read Psalms 73 verses. Book of Psalms, chapter 73 verses 23 to 24. ಕೀರ್ತನೆಗಳು 73ನೇ ಅಧ್ಯಾಯ 23 ಹಾಗೂ 24ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ, ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. What the Lord is saying is that no matter whatever your troubles or whatever your problems are, I am always with you. ದೇವರು ನಮಗೆ ಹೇಳುವುದೇನೆಂದರೆ, ಯಾವುದೇ ಸಮಸ್ಯೆಗಳು ಕಷ್ಟಗಳು ಬಂದಾಗ್ಯೂ ನಾನು ಅದನ್ನ ಪರಿಹರಿಸುವೆನು. We all have some problem or the other. ನಮಗೆ ಒಬ್ಬರಿಗಿಂತ ಒಬ್ಬರಿಗೆ ಸಮಸ್ಯೆಗಳು ಇರುವಂತದಾಗಿದೆ. But God is saying, I am with you today and always. ಆದ್ರೆ ದೇವರು ಹೇಳುವಂತವರಾಗಿದ್ದಾರೆ, ನಾನು ನಿಮ್ಮೊಟ್ಟಿಗೆ ಸದಾ ಕಾಲವೂ ಇರುವಂತವನಾಗಿದ್ದೇನೆ. When we face problems in our life, we are focused more on the problems than on the Lord. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಇರುವಾಗ ದೇವರನ್ನ ಆತುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮಗೆ ನಾವೇ ಆ ಒಂದು ಸಮಸ್ಯೆ ಆಗಿರುವಂತವರಾಗಿದ್ದೇವೆ. The more we look at the problems, the more it becomes bigger and bigger. ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳ ಮೇಲೇನೆ ಹೆಚ್ಚಿನ ಒಂದು ಗಮನವನ್ನ ನಾವು ಹರಿಸುವಾಗ ಆ ಒಂದು ಸಮಸ್ಯೆ ಮತ್ತೆ ಹೆಚ್ಚಾಗುವಂತದಾಗಿದೆ. The simple problems become a mountainous problems. ಆ ಸಣ್ಣ ಸಮಸ್ಯೆಯು ಬೆಟ್ಟದಷ್ಟು ದೊಡ್ಡದಾಗಿ ಬೆಳೆದುವಂತದಾಗಿದೆ. And we get lost into that big problem. ಆ ಒಂದು ಸಮಸ್ಯೆಯಲ್ಲಿಯೇ ನಮ್ಮನ್ನ ನಾವು ಕಳೆದುಕೊಂಡು ದೊಡ್ಡ ಸಮಸ್ಯೆ ಮಾಡಿಕೊಳ್ಳುವಂತವರಾಗಿದ್ದೇವೆ. When we get absorbed into the problem, we lose sight of the presence of God. ನಾವು ಯಾವ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೇವೋ ಅದನ್ನ ನಾವು ಗಮನಿಸುವಾಗ ನಾವು ದೇವರ ಪ್ರಸನ್ನತೆಯಿಂದ ಹೊರಗಿದ್ದೇವೆ ಎಂಬುದನ್ನ ತಿಳಿದುಕೊಳ್ಳಬೇಕು. God says to you and me, no matter what your troubles are, I will hold you with my right hand because I am with you. ದೇವರು ಹೇಳುವಂತವರಾಗಿದ್ದಾರೆ, ನೀವು ಇರ್ತಕ್ಕಂಥ ಸಮಸ್ಯೆಗಳು ಅಂತ ಸಮಸ್ಯೆ ಅಲ್ಲ, ನಾನು ನಿಮ್ಮ ಬಲಗೈಯನ್ನ ಹಿಡಿದು ನಿಮ್ಮ ಜೊತೆಯಲ್ಲಿ ಇರುವಂತವನಾಗಿದ್ದೇನೆ. He not only is with us, he is not only holding our right hand, but he is there to guide us and to counsel us. ದೇವರು ನಮ್ಮ ಜೊತೆಗಿರುವುದರ ಜೊತೆಗೆ ನಮ್ಮ ಬಲಗೈಯನ್ನ ಹಿಡಿದುಕೊಳ್ಳುವುದರ ಜೊತೆಯಲ್ಲಿ ಆತನು ನಮಗೆ ಮಾರ್ಗದರ್ಶನವನ್ನ ನೀಡುವಂತವನಾಗಿದ್ದಾನೆ ಹಾಗೂ ನಮಗೆ ತಿಳಿಯಪಡಿಸುವಂತವನಾಗಿದ್ದಾನೆ. So our focus, our consciousness and our awareness must be on the Lord every second of our lives. ನಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷಣವೂ ದೇವರ ಒಂದು ಪ್ರಸನ್ನತೆಗಾಗಿ ಹಾತೊರೆಯುವಂತದಾಗಿದೆ. So we will be in his presence. ನಾವು ಯಾವಾಗಲೂ ದೇವರ ಒಂದು ಪ್ರಸನ್ನತೆಯಲ್ಲಿ ಇರಬೇಕಾಗಿದೆ. If we are not in his presence, we will be like the fish out of the water. ನಾವು ದೇವರ ಒಂದು ಪ್ರಸನ್ನತೆಯಲ್ಲಿ ಇಲ್ಲ ಎಂದ ಪಕ್ಷದಲ್ಲಿ ನೀರಿನಲ್ಲಿ ಇರ್ತಕ್ಕಂಥ ಮೀನನ್ನು ಹೊರಗೆ ತೆಗೆದು ಇಟ್ಟಂತ ಒಂದು ಪರಿಸ್ಥಿತಿಯಲ್ಲಿರುವಂತವರಾಗಿದ್ದೇವೆ. We are not able to face the challenges of our lives every day because we lack the presence of God.
ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಬರತಕ್ಕಂತ ಒಂದು ಸವಾಲುಗಳನ್ನ ಎದುರಿಸಲು ನಮಗೆ ಸಾಧ್ಯವಿಲ್ಲ. ಕಾರಣವೆಂದರೆ ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಹೊರಗಿದ್ದೇವೆ ಅಥವಾ ದೇವರ ಪ್ರಸನ್ನತೆಯಲ್ಲಿ ನಾವು ಇಲ್ಲ. The Lord says, you speak from my presence. You go from my presence. ದೇವರು ಹೇಳುವಂತವರಾಗಿದ್ದಾರೆ, ನೀವು ನನ್ನ ಒಂದು ಪ್ರಸನ್ನತೆಯನ್ನ ನೋಡಿರಿ, ಹುಡುಕಿರಿ, ಹಾಗೂ ನನ್ನ ಪ್ರಸನ್ನತೆಯಲ್ಲಿ ನಡೆಯಿರಿ. God says, the other day the Lord was telling me, if you have an irritating child, you speak from my presence. ದೇವರು ಹೇಳುವಂತವರಾಗಿದ್ದಾರೆ, ನಿಮ್ಮ ಕುಟುಂಬದಲ್ಲಿ ಕಿರಿಕಿರಿ ಮಾಡತಕ್ಕಂತ ಮಗು ಇರುವಾಗ ನನ್ನ ಪ್ರಸನ್ನತೆಯಲ್ಲಿ ಆ ಮಗು ನೋಡಿರಿ. Speak from my presence. ನನ್ನ ಒಂದು ಪ್ರಸನ್ನತೆಯನ್ನ ಹುಡುಕಿರಿ. No, he said, speak from my presence. Speak from my presence. ನನ್ನ ಒಂದು ಪ್ರಸನ್ನತೆಯ ವಿಷಯದಲ್ಲಿ ಮಾತನಾಡಿರಿ. You speak from my presence. Talk from my presence. ನನ್ನ ಪ್ರಸನ್ನತೆಯಲ್ಲಿ ಮಾತನಾಡಿರಿ, ನನ್ನ ಪ್ರಸನ್ನತೆಯಲ್ಲಿ ಹೇಳಿರಿ. If you have an irritating wife or an irritating husband, he said, speak from my presence. ಕಿರಿಕಿರಿ ಮಾಡತಕ್ಕಂತ ಗಂಡನಾಗಲಿ, ಕಿರಿಕಿರಿ ಮಾಡತಕ್ಕಂತ ಹೆಂಡತಿಯಾಗಲಿ ಇರುವುದಾದ್ರೆ ನನ್ನ ಪ್ರಸನ್ನತೆಯಲ್ಲಿ ಮಾತನಾಡಿರಿ. And he said, when you go to the church, you go with my presence. ನೀವು ಸಭೆಗೆ ಹೋಗುವಾಗ ನನ್ನ ಪ್ರಸನ್ನತೆಯಲ್ಲಿ ಹೋಗಿರಿ. And you have problems in the church, he said, speak from my presence. ಸಭೆಯಲ್ಲಿ ಸಮಸ್ಯೆಗಳು ಇರುವಾಗ ನನ್ನ ಪ್ರಸನ್ನತೆಯಲ್ಲಿ ಮಾತನಾಡಿರಿ. And when we speak in the presence, from the presence of God, there is power, there is victory. ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಮಾತನಾಡುವಾಗ ಅಲ್ಲಿ ಬಲಶಕ್ತಿ ಇದೆ ಹಾಗೂ ಜಯವಿದೆ. From his presence, when we speak, we can change our circumstances. ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಮಾತನಾಡುವಾಗ ನಮ್ಮ ಒಂದು ಸುತ್ತಮುತ್ತಲಿರ್ತಕ್ಕಂತ ಸಮಸ್ಯೆಗಳನ್ನ ಎದುರಿಸಲು ಸಾಧ್ಯವಿದೆ. Let us go to the next point. The word of God says in Psalms 97:5, the mountains melt like wax at the presence of the Lord. ನಾವು ಕೀರ್ತನೆಗಳು 97ನೇ ಅಧ್ಯಾಯ 5th verse, Psalms 97:5. The mountains melt like wax at the presence of the Lord. ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. Yes, the fire and the power of God's presence melts every mountain, every obstacle and hindrances before us. ನಮ್ಮ ಜೀವಿತದಲ್ಲಿ ಬರ್ತಕ್ಕಂತ ಎಲ್ಲ ಅಡೆತಡೆಗಳನ್ನ ಹಾಗೂ ಆ ಬೆಂಕಿಯೋಪಾದಿಯಲ್ಲಿ ಬರ್ತಕ್ಕಂತ ಸಮಸ್ಯೆಗಳನ್ನ ದೇವರು ಮೇಣದಂತೆ ಕರಗಿಸುವಂತವರಾಗಿದ್ದಾರೆ. Yes, Satan brings hurdles, obstacles, problems in our lives day to day, but his presence will melt all those things away. ಸೈತಾನನು ನಮ್ಮ ಜೀವಿತದಲ್ಲಿ ಅಡೆತಡೆಗಳನ್ನು ತರುವಂತವನಾಗಿದ್ದಾನೆ. ಆದ್ರೆ ದೇವರ ಪ್ರಸನ್ನತೆ ಇರುವಾಗ ಎಲ್ಲವನ್ನು ಮೇಣದ ಹಾಗೆ ಕರಗಿ ಹೋಗುವಂತದಾಗಿದೆ. Do we have that presence in us to melt away those obstacles and hindrances in our life? ನಮ್ಮ ಜೀವಿತದಲ್ಲಿ ಬರತಕ್ಕಂತ ಅಡೆತಡೆಗಳನ್ನ ನಾವು ಮೇಣದ ಹಾಗೆ ಕರಗಿಸುವ ರೀತಿಯಲ್ಲಿ ನಮ್ಮಲ್ಲಿ ದೇವರ ಪ್ರಸನ್ನತೆಯು ಇರುವುದೇ? If we do not have, God wants to come and express himself by showing his presence in our lives. ನಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆ ಇಲ್ಲವಾದ ಪಕ್ಷದಲ್ಲಿ ಆತನ ಬಳಿಗೆ ಬಂದು ಆತನ ಪ್ರಸನ್ನತೆಯನ್ನು ಕೇಳುವಾಗ ಖಂಡಿತವಾಗಿಯೂ ದೇವರು ತನ್ನ ಪ್ರಸನ್ನತೆಯಿಂದ ನಮ್ಮನ್ನ ತುಂಬಿಸುವಂತವರಾಗಿದ್ದಾರೆ. He is always with us, but we are not available to him. ದೇವರ ಪ್ರಸನ್ನತೆಯು ದೇವರು ನಮ್ಮ ಜೊತೆಗೆ ಸದಾಕಾಲ ಇರುವಂತವರಾಗಿದ್ದಾರೆ. ಆದರೆ ನಾವು ನಮ್ಮ ಗಡಿಬಿಡಿಯಲ್ಲಿ ಆತನ ಜೊತೆಯಲ್ಲಿರಲು ಹಿಂಜರಿಯುವಂತವರಾಗಿದ್ದೇವೆ. The next importance or significance of the presence of God is that our fears and insecurities
and our pains and burdens are lifted up. ಮುಂದಿನ ಒಂದು ವಿಷಯವನ್ನು ನಾವು ನೋಡುವಾಗ ನಮ್ಮಲ್ಲಿ ಇರ್ತಕ್ಕಂತ ಅಭದ್ರತೆ ಅಂದ್ರೆ ರಕ್ಷಣೆ ಇಲ್ಲದೆ ಇರ್ತಕ್ಕಂಥದ್ದು, ನೋವುಗಳು, ನಮ್ಮಲ್ಲಿ ಇರ್ತಕ್ಕಂತ ತೊಂದರೆ, ಹೊರೆಗಳು ದೇವರ ಒಂದು ಪ್ರಸನ್ನತೆಯಿಂದ ಹೊರಗಿರುವಂತದ್ದಾಗಿದೆ. When we are in His presence, all our fears, all our insecurities, they will all be taken away. ದೇವರ ಒಂದು ಪ್ರಸನ್ನತೆಯು ನಮ್ಮಲ್ಲಿರುವಾಗ ನಮ್ಮ ಜೀವಿತದಲ್ಲಿ ಇರ್ತಕ್ಕಂತ ಅಭದ್ರತೆ ಹಾಗೂ ಹೊರೆಗಳು, ಅಡಚಣೆಗಳು ಎಲ್ಲವೂ ಕರಗಿ ಹೋಗುವಂತದ್ದಾಗಿದೆ. Because in Matthew, the 11th chapter, verse 28, the Lord is saying, "Come to me, all you labor and are heavy laden, and I will give you rest." ಮತ್ತಾಯ 11ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡುವಾಗ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. No matter whatever our problems are, no matter whatever our insecurities are, no matter whatever our pains are, do we experience that peace and rest in our lives? ನಮ್ಮ ಜೀವಿತದಲ್ಲಿ ಯಾವುದೇ ನೋವಿರಬಹುದು, ತೊಂದರೆಗಳು, ಹೊರೆಗಳು ಹಾಗೂ ಅಡೆತಡೆಗಳು, ಸವಾಲುಗಳು ಇದ್ದಾಗ್ಯೂ ಸಹ ದೇವರ ಒಂದು ಪ್ರಸನ್ನತೆಯಲ್ಲಿ ಇರುವಾಗ ದೇವರು ನಮಗೆ ವಿಶ್ರಾಂತಿಯನ್ನ ಕೊಡುವಂತವರಾಗಿದ್ದಾರೆ. In the midst of the storm, we will have peace and rest. ಈ ಒಂದು In the midst of the storm, you will have peace and rest. ನಮ್ಮ ಜೀವಿತದಲ್ಲಿ ಬಿರುಗಾಳಿಯು ಬರುವಾಗ ದೇವರ ಪ್ರಸನ್ನತೆಯಲ್ಲಿ ಇರುವಾಗ ನಮಗೆ ಶಾಂತಿ, ಸಮಾಧಾನ, ವಿಶ್ರಾಂತಿ ಇರುವಂತದ್ದಾಗಿದೆ. That is a clear sign that the Lord's presence is with us. ಯಾವಾಗ ದೇವರು ನಮಗೆ ವಿಶ್ರಾಂತಿಯನ್ನು ಕೊಡುವನೋ ಆಗ ದೇವರ ಒಂದು ಪ್ರಸನ್ನತೆ ಇದೆ ಎಂಬುದನ್ನು ತಿಳಿದುಕೊಳ್ಳುವಂತವರಾಗಿದ್ದೇವೆ. When the next point is, when the presence of God is there in us, we will be totally changed persons. ದೇವರ ಪ್ರಸನ್ನತೆಯು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಸಂಪೂರ್ಣವಾಗಿ ಬದಲಾವಣೆಯನ್ನ ಹೊಂದುವಂತವರಾಗಿದ್ದೇವೆ. Because in His presence, He takes away the chaff in our character and makes us beautiful people. ದೇವರ ಪ್ರಸನ್ನತೆಯು ನಮ್ಮಲ್ಲಿರುವುದಾದರೆ ದೇವರು ನಮ್ಮಲ್ಲಿರ್ತಕ್ಕಂತ ಎಲ್ಲಾ ಒಂದು ಗುಣಗಳನ್ನ ತೆಗೆದು ಹಾಕಿ ಒಂದು ಸಂಸ್ಕರಿಸಲ್ಪಟ್ಟಂತಹ ಒಂದು ರೂಪಾಂತರವಾಗಿ ಮಾಡುವಂತವರಾಗಿದ್ದಾರೆ. God's presence is that He wants us to be like His Son Jesus. ದೇವರ ಒಂದು ಮುಖ್ಯ ಯೋಜನೆಯು ತನ್ನ ಮಗನಾದ ಯೇಸು ಕ್ರಿಸ್ತನ ರೀತಿಯಲ್ಲಿ ನಾವು ಇರಬೇಕಾಗಿದೆ. He only can change us. He only can transform us. ದೇವರಿಂದ ಮಾತ್ರ ನಮ್ಮನ್ನು ಬದಲಾವಣೆಯನ್ನ ಮಾಡಲು ಸಾಧ್ಯ ಹಾಗೂ ನಮ್ಮನ್ನು ರೂಪಾಂತರಗೊಳಿಸಲು ಸಾಧ್ಯ. Because He is God, He is Lord. ಏಕೆಂದರೆ ಆತನು ನಮ್ಮ ದೇವರಾಗಿದ್ದಾನೆ, ನಮ್ಮ ದೇವನಾಗಿದ್ದಾನೆ. In 2 Corinthians 3rd chapter verse 18 it says, "But we all with unveiled face, beholding as in a mirror the glory of the Lord, are being transformed in the same image from glory to glory, just as by the Spirit of the Lord." 2 ಕೊರಿಂಥ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೆಯೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನು. So, from these we understand how much the Lord loves us and that He wants us to have His presence. ನಾವು ದೇವರ ಒಂದು ಪ್ರಸನ್ನತೆಯನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. From this we must understand how much God loves us, how much God loves us, and how much of His presence He wants to give to us.
ನಾವು ಈ ಒಂದು ವಿಷಯದಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರು ನಮ್ಮನ್ನ ಎಷ್ಟು ಪ್ರೀತಿಸುತ್ತಾರೆ ಹಾಗೂ ಆತನ ಒಂದು ಪ್ರಸನ್ನತೆಯು ನಮಗೆ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನು. His presence is available to all of us now. ದೇವರ ಒಂದು ಪ್ರಸನ್ನತೆಯು ನಮಗೆ ಸಿಗುವಂತದ್ದಾಗಿದೆ. We must go into His presence. ನಾವು ದೇವರ ಒಂದು ಪ್ರಸನ್ನತೆಯನ್ನ ತಿಳಿದುಕೊಳ್ಳಬೇಕಾಗಿದೆ. We must go into His presence. Go into His presence. ನಾವು ದೇವರ ಪ್ರಸನ್ನತೆಯಲ್ಲಿ ಹೋಗಬೇಕಾಗಿದೆ. And we must live in His presence. ನಾವು ದೇವರ ಪ್ರಸನ್ನತೆಯಲ್ಲಿ ಜೀವಿಸಬೇಕಾಗಿದೆ. And experience all the benefits of His presence. ದೇವರ ಒಂದು ಪ್ರಸನ್ನತೆಯಲ್ಲಿ ಸಿಗತಕ್ಕಂತ ಎಲ್ಲ ಸವಲತ್ತುಗಳನ್ನ ನಾವು ಅನುಭವವನ್ನ ಪಡೆದುಕೊಳ್ಳಬೇಕಾಗಿದೆ. By being in His presence, we must go doing our activities of the day. ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ನಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡಬೇಕಾಗಿದೆ. When we start operating from His presence, we will be victorious Christians. ದೇವರ ಪ್ರಸನ್ನತೆಯಲ್ಲಿ ಪ್ರತಿಯೊಂದು ಕೆಲಸವನ್ನ ನಾವು ಮಾಡುವಾಗ ನಮ್ಮ ಜೀವಿತದಲ್ಲಿ ವಿಜಯ ಉಂಟಾಗುವಂತದ್ದಾಗಿದೆ. We can be doing household works, we can be doing office work, we can be traveling, we can be teaching or preaching, but when we operate from the presence of God, we will be victorious. ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ, ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುವಾಗ, ನಾವು ಶಾಲೆಗಳಲ್ಲಿ ಪಾಠ ಮಾಡುವಾಗ, ಸಭೆಗಳಲ್ಲಿ ವಾಕ್ಯಗಳನ್ನ ನಾವು ಹೇಳುವಾಗ, ಬೋಧಿಸುವಾಗ ದೇವರ ಒಂದು ಪ್ರಸನ್ನತೆಯು ಬಹಳ ಮುಖ್ಯವಾಗಿದೆ. ಆತನ ಪ್ರಸನ್ನತೆಯಲ್ಲಿ ಪ್ರತಿಯೊಂದನ್ನು ನಾವು ಮಾಡುವಾಗ ನಮ್ಮ ಜೀವಿತದಲ್ಲಿ ಜಯ ಉಂಟಾಗುವಂತದ್ದಾಗಿದೆ. Some people might say, how I can do these things from the presence of God. No, we can do many things from the presence of God. And I have been practicing the presence of God. And I want you to practice the presence of the Lord. ನಿಮ್ಮಲ್ಲಿ ಕೆಲವರಿಗೆ ಅನಿಸ್ಬೋದು, ಹೇಗಪ್ಪ ದೇವರ ಒಂದು ಪ್ರಸನ್ನತೆಯಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ದೇವರ ಪ್ರಸನ್ನತೆಯಲ್ಲಿ ಪ್ರತಿಯೊಂದನ್ನು ಮಾಡಲು ಸಾಧ್ಯವಿದೆ. ನಾನು ಸಹ ನನ್ನ ಜೀವಿತದಲ್ಲಿ ದೇವರ ಒಂದು ಪ್ರಸನ್ನತೆಯಲ್ಲಿ ಪ್ರತಿಯೊಂದನ್ನು ಮಾಡ್ತಕ್ಕಂತ ಅನುಭವ ನನಗೆ ಇದೆ. ನೀವು ಸಹ ಆ ಒಂದು ಅನುಭವವನ್ನ ಪಡೆದುಕೊಳ್ಳಬೇಕು ಎಂಬುದು ನನ್ನ ಆಶೆಯಾಗಿದೆ. Be in the presence of God and speak to the members of your family. ದೇವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ನಿಮ್ಮ ಕುಟುಂಬದ ಪ್ರತಿ ಸದಸ್ಯರ ಜೊತೆಯಲ್ಲಿ ಮಾತನಾಡಿ. Be in the presence of God and plan your programs. ದೇವರ ಪ್ರಸನ್ನತೆಯಲ್ಲಿದ್ದು ನಿಮ್ಮ ಒಂದು ಜೀವಿತದ ಯೋಜನೆಗಳನ್ನ ಮಾಡಿ. Be in the presence of God and solve your church problems. ದೇವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ನಿಮ್ಮ ಸಭೆಗಳ ಸಮಸ್ಯೆಗಳನ್ನ ಎದುರಿಸಿರಿ ಹಾಗೂ ಅದನ್ನ ಸರಿಪಡಿಸಿ. Be in the presence of God and from the presence of God speak healing over the sick and they will be healed. ದೇವರ ಒಂದು ಪ್ರಸನ್ನತೆಯಲ್ಲಿ ಆ ರೋಗಿಗಳನ್ನ ಮುಟ್ಟಿರಿ ಹಾಗೂ ಅವರನ್ನ ವಾಸಪಡಿಸಿರಿ. There is power when we speak from the presence of God, when we do the things of God, things from the presence of God. ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಮಾತನಾಡುವಾಗ ಆತನ ಪ್ರಸನ್ನತೆಯಲ್ಲಿ ಬಲಶಕ್ತಿ ಇದೆ. Let us be like the fish in the water. Let us be soaked and be engrossed and covered by the presence of God. ಯಾವ ರೀತಿಯಲ್ಲಿ ಮೀನು ನೀರಿನಲ್ಲಿ ಇದ್ದು ವಾಸ ಮಾಡುವಂತದ್ದಾಗಿದೆಯೋ ಅದೇ ರೀತಿಯಲ್ಲಿ ನಾವು ಸಹ ದೇವರ ಒಂದು ಪ್ರಸನ್ನತೆಯಿಂದ ನಮ್ಮನ್ನ ನಾವು ಹೊದಿಸಿಕೊಂಡು ಜೀವಿಸೋಣ. We are God's precious children. ನಾವು ದೇವರಿಗೆ ಬಹಳ ವಿಶೇಷವಾದಂತ ಮಕ್ಕಳಾಗಿದ್ದೇವೆ. Therefore he gave his only begotten son for our sake. ನಾವು ದೇವರಿಗೆ ವಿಶೇಷವಾದ ಮಕ್ಕಳಾಗಿರುವುದರಿಂದ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕಳುಹಿಸಿಕೊಟ್ಟನು. Through his son he reconciled with his father. ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ
ಮಾತ್ರ ನಾವು ಆ ದೇವರನ್ನ ನೋಡಲು ಸಾಧ್ಯವಿದೆ. ಸಂಧಾನ ಮಾಡಿಕೊಂಡನು. So because of that, God is now giving his presence so that we can be in his presence and enjoy his presence. ದೇವರು ತನ್ನ ಮಗನೊಂದಿಗೆ ಸಂಧಾನ ಮಾಡಿಕೊಂಡದರ ಪ್ರಯುಕ್ತವಾಗಿ ಆತನ ಒಂದು ಪ್ರಸನ್ನತೆಯನ್ನ ನಮಗೆ ಕೊಟ್ಟಿದ್ದಾನೆ. ನಾವು ಆತನ ಪ್ರಸನ್ನತೆಯಲ್ಲಿ ಜೀವಿಸಬೇಕಾಗಿದೆ. God loves every one of us, so let us be in his presence always. ದೇವರು ಪ್ರತಿ ಒಬ್ಬೊಬ್ಬರನ್ನು ಪ್ರೀತಿಸುವಂತವರಾಗಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಆತನ ಪ್ರಸನ್ನತೆಯಲ್ಲಿ ಇರಬೇಕಾಗಿದೆ. Let us enjoy all the benefits in his presence. ದೇವರ ಪ್ರಸನ್ನತೆಯಲ್ಲಿ ಆತನು ಕೊಡ್ತಕ್ಕಂತ ಪ್ರತಿಯೊಂದೊಂದು ಸವಲತ್ತುಗಳಿಂದ ನಾವು ಸಂತೋಷಿಸೋಣ, ಉಲ್ಲಾಸಿಸೋಣ. Let us pray. Loving Father in heaven, we thank you, Lord, that you love us so much and that you want us to be in your presence. Lord, we come to be in your presence. Make yourself available to us, Lord, as we come to you, Lord. We love you, Lord. We bless you, Lord. We praise you, Lord. Exalt you, Lord. Lord, help us to be in your presence always and to do everything from your presence, Lord, and to say everything from your presence, Lord. We love you, Lord. We bless you. We pray, Father, that your peace and your presence be with each and every one of us. We give you the praise. We give you the glory. In Jesus' name we pray. Amen and amen. ಆಮೆನ್. ಆಮೆನ್. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ಸಾಮ್ಯಲ್ ಕ್ರಿಸ್ಟೋಫರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಇನ್ನೂ ಹೆಚ್ಚಿನ ಆತ್ಮಿಕವಾದ ಬಲದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಸಹೋದರಿ ಮಾರ್ಗ್ರೆಟ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾವುದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಮಾರ್ಗ್ರೆಟ್ ಅವರು ಪ್ರಾರ್ಥನೆ ಮಾಡಿ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಷ್ಟೇ, ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಫಸ್ಟ್ ಅದು ಸ್ವೆಲ್ಲಿಂಗ್ ಬಂದಿದೆ ಸ್ವಲ್ಪ, ಅದಕ್ಕೋಸ್ಕರ ಪ್ರಾರ್ಥನೆ. ಸಹೋದರ ಜಾನ್ಸನ್ ಅವರ ಕಣ್ಣು ತೊಂದರೆಯಲ್ಲಿದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನು ಕೆಲವೊಂದು ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಸಹೋದರಿ ಪ್ರಿಯಾಂಕಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತೆ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಮೇಘನ ಮತ್ತು ಗಾಯತ್ರಿ ಇವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತು KP ರವಿ ಅವರು ಬಳ್ಳಾರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತೆ ಯಾವ್ದಾದ್ರು ಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹೇಳಿ. ಗುಡ್ ಮಾರ್ನಿಂಗ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ, ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಮಗಳಿಗೆ ಜ್ವರ ಬಂದಿದೆ ಸರ್. ನನ್ನ ಮಗಳಿಗಾಗಿ ಪ್ರೇಯರ್ ಮಾಡಿ. ದಿಹಾ ಅಂತ, DIH ದಿಹಾ. ಮಗಳಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಓಕೆ, ಸಹೋದರಿ ಪ್ರಾರ್ಥನೆ ಮಾಡಿ. ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಇದರ ಅಂತ್ಯಾಶೀರ್ವಾದವನ್ನ, ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಅಂತ್ಯಾಶೀರ್ವಾದವನ್ನ ಪಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಓಕೆ, ಪ್ರಾರ್ಥನೆ. ಫಸ್ಟ್ ಒಂದ್ ನಿಮಿಷ. ಪ್ರಿಯಾಂಕಾ ಜಾನ್ಸನ್ ಫ್ಯಾಮಿಲಿ. ವರಲಕ್ಷ್ಮಿ, ಮೇಘನಾ, ಗಾಯತ್ರಿ. ಅದು ಜಾನ್ ಡೇವಿಡ್ ಅವರು, ಜಾನ್ಸನ್ ಅಲ್ಲ, ಜಾನ್ ಡೇವಿಡ್ ಅವರು. ಲೋಕೇಶ್ ಅವರ ಕುಟುಂಬಕ್ಕಾಗಿ, ಸಿಸ್ಟರ್ ಶ್ಯಾಮಲಾ ಅವ್ರಿಗಾಗಿ, ನಮ್ಮ ತಾಯಿ ಅಂಜನಮ್ಮ ಅವ್ರಿಗಾಗಿ, ಅಂಜನಮ್ಮ ಅವರ ಆಗ್ಬೇಕಾಗಿ,
ಪ್ರಾರ್ಥಿಸೋಣ. ಭೂಪರಲೋಕಗಳ ಒಡೆಯನಾದ ನಮ್ಮ ತಂದೆ ದೇವರ ಸ್ವಾಮಿ, ಈ ಸುಂದರವಾದ ಮುಂಜಾನೆ ವೇಳೆಯಲ್ಲಿ ನಾವು ಚಿಕ್ಕ ಕುಟುಂಬವಾಗಿ ಈ ಝೂಮ್ ಮೀಟಿಂಗ್ ಅಲ್ಲಿ ನಮ್ಮನ್ನು ಸೇರಿಸಿದ್ದಿ ತಂದೆ. ನಿನ್ನ ನಾಮಕ್ಕೆ ಸ್ತೋತ್ರ ದೇವ. ಕಳೆದ ರಾತ್ರಿಯಲ್ಲಿ ದೇವ ನಮ್ಮೆಲ್ಲರಿಗೂ ಸುಖವಾದ ನಿದ್ರೆಯನ್ನು ಕೊಟ್ಟು ನಿನ್ನ ಕೃಪೆಯಿಂದ ನಮ್ಮನ್ನು ಆರೋಗ್ಯವಂತರನ್ನಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮನ್ನು ಸೇರಿಸಿದ್ದಿ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ರಕ್ಷಕನೇ. ಈ ದಿನದ ಆದಿಯು ಅಂತ್ಯವೂ ಮಧ್ಯಸ್ಥಕ ನೀನಾಗಿದ್ದುಕೊಂಡು ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಯಾವಾಗಲೂ ನಾವು ಜೀವಿಸುವಂತೆ ನಮಗೆ ಬಲವನ್ನು ಕೊಡು ಸ್ವಾಮಿ. ಸೈತಾನನಿಂದ ಬರುವಂತ ಎಲ್ಲಾ ಶೋಧನೆಗಳನ್ನು ಎದುರಿಸುವಂತ ಧೈರ್ಯವನ್ನು ನಮಗೆ ಕೊಡು ಕರ್ತನೆ. ನೀನು ನಮ್ಮನ್ನು ನಡೆಸುವಾತ ತಂದೆ ದೇವರಾಗಿರು ಕರ್ತ. ಮುಖ್ಯವಾಗಿ ನಾನು ಪ್ರಿಯಾಂಕ ಅವ್ರಿಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ. ಆ ಮಗಳು ಇರುವಂತ ಎಲ್ಲ ಅನಾರೋಗ್ಯತೆಗಳನ್ನು ನೀನು ಮುಟ್ಟು ಸ್ವಾಮಿ. ಯಾಕಂದ್ರೆ ನೀನು ಆರೋಗ್ಯದಾಯಕನಾದ ದೇವರಾಗಿದ್ದಿ. ಎಷ್ಟೋ ಕಾಯಿಲೆ ಕಷ್ಟಗಳನ್ನು ನೀನು ಸಂಹರಿಸಿದಿ ದೇವ. ಅದೇ ರೀತಿಯಲ್ಲಿ ಈ ಮಗಳನ್ನು ಕಾಪಾಡು ಸ್ವಾಮಿ. ಅವರು ನಿನ್ನ ನಂಬಿದ್ದಾರೆ ಸ್ವಾಮಿ. ಆ ನಂಬಿಕೆ ಅವರನ್ನು ಸ್ವಸ್ಥಗೊಳಿಸುವಂತೆ ನೀನು ಆಶೀರ್ವದಿಸು. ಹಾಗೂ ಜಾನ್ ಡೇವಿಡ್ ಅವ್ರಿಗೋಸ್ಕರ ನಾನು ಪ್ರಾರ್ಥಿಸಲಾಗಿದ್ದೇನೆ. ಅವರ ಅನಾರೋಗ್ಯತೆಗಳನ್ನು ಸಹ ನೀನು ಬಲ್ಲಾತ ದೇವರಾಗಿದ್ದಿ ಪ್ರಭುವೆ. ನಿನ್ನ ಕೃಪೆಗಳ ಹಸ್ತದಿಂದ ಅವರನ್ನು ಮುಟ್ಟು ಸ್ವಾಮಿ. ಏನೇ ತೊಂದರೆಗಳಿದ್ದರೂ ಸಹ ಅದನ್ನು ನೀಗಿಸುವ ದೇವರು ನೀನಾಗಿರುವುದರಿಂದ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಅರ್ಪಿಸುವುದಾಗಿದ್ದೇನೆ. ಹಾಗೂ ಶ್ಯಾಮಲ ಅವರನ್ನು ಸಹ ನೀನು ಆಶೀರ್ವದಿಸು ಸ್ವಾಮಿ. ಅವರು ಎದ್ದು ಓಡಾಡುವಂತ ಬಲಶಕ್ತಿಯನ್ನು ಅವರು ದಯಪಾಲಿಸಿಕೊಡು. ಹಾಗೂ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರ ನಾನು ಪ್ರಾರ್ಥಿಸಲಾಗಿದ್ದೇನೆ ಸ್ವಾಮಿ. ಅವರ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು, ತೊಂದರೆಗಳು, ಹಿಂಸೆಗಳು, ಸಂಕಷ್ಟಗಳು ಇದ್ದರೂ ಸಹ ನೀನು ಅದನ್ನು ಬಲ್ಲಾತ ದೇವರಾಗಿದೆಯೋ ಪ್ರಭುವೆ ಸ್ವಾಮಿ. ಅವುಗಳನ್ನೆಲ್ಲ ಎದುರಿಸುವಂತ ಧೈರ್ಯ ಸ್ಥೈರ್ಯವನ್ನು ಅವ್ರಿಗೆ ಅನುಗ್ರಹಿಸಿಕೊಡು. ನಿನ್ನ ಸುಂದರವಾದ ಸಮಯದಲ್ಲಿ ಅವೆಲ್ಲವನ್ನು ನೀನು ನೀಗಿಸುವಾತ ದೇವರಾಗಿರು ಕರ್ತನೆ. ಅವರನ್ನು ಮುಟ್ಟಿ ಆಶೀರ್ವದಿಸು, ಧೈರ್ಯವನ್ನು ಕೊಡು. ನಿನ್ನ ಮೇಲೆ ಭರವಸೆ ಇಡುವಂತೆ ಬಲವನ್ನು ಕೊಡು. ಅವರು ನಿನ್ನ ಪ್ರಸನ್ನತೆಯಲ್ಲಿ ನಡೆಯುವಂತ ಶಕ್ತಿಯನ್ನು ಅವರು ಕೊಡು ಸ್ವಾಮಿ. ಹಾಗೂ ದೇಹನನ್ನು ಸಹ ನೀ ಆಶೀರ್ವದಿಸು. ಆಕೆಯೂ ಸಹ ಅನಾರೋಗ್ಯತೆಯಲ್ಲಿ ಇರಬಹುದು ಸ್ವಾಮಿ. ಆಕೆಯನ್ನು ಸಹ ನೀನು ಮುಟ್ಟಿ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಆಕೆ ನಡು ನೆತ್ತಿಯಿಂದ ಅಂಗಾಲವರೆಗೂ ಸ್ಪರ್ಶಿಸಿ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ನಿನ್ನ ನಂಬಿದ ಮಕ್ಕಳನ್ನು ನೆಂದು ಕೈಬಿಡದ ದೇವರಾಗಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರ. ಹಾಗೂ ವರಲಕ್ಷ್ಮಿ ಅವರ ಕುಟುಂಬವನ್ನು ಸಹ ಆಶೀರ್ವದಿಸು ಸ್ವಾಮಿ. ಅವರ ಕುಟುಂಬದಲ್ಲಿ ಏನೇ ತೊಂದರೆಗಳಿದ್ದ ಪಕ್ಷದಲ್ಲಿ, ಏನೇ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಅದನ್ನೆಲ್ಲವನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಸ್ವಾಮಿ ನಿಶ್ಚಿಂತರಾಗಿ ಜೀವಿಸುವಂತೆ ಬಲವನ್ನು ಕೊಡು ಸ್ವಾಮಿ. ಎಲೆ ಹೊರೆ ಹೊತ್ತವರೇ, ಕಷ್ಟಪಡುವವರೇ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ನೀನು ಕರೆಯುವಾತ ದೇವರಾಗಿರುವಾಗ ಸ್ವಾಮಿ, ನಿನ್ನ ಬಳಿಗೆ ಅವರು ಬರುವಂತೆ ನೀನು ಅವರನ್ನು ಆಶೀರ್ವದಿಸು. ನಿನ್ನ ರೆಕ್ಕೆ ಮರೆಯಲ್ಲಿ, ನಿನ್ನ ಆಶ್ರಯದಲ್ಲಿ ಅವರನ್ನು ಸುರಕ್ಷಿತವಾಗಿರಿಸು ತಂದೆ. ಹಾಗೂ ಮೇಘಾನ ಅವರನ್ನು ಸಹ ನಿನ್ನ ಕರಗಳಿಗೆ ಒಪ್ಪಿಸಿದ್ದೇನೆ. ಅವರ ಸಮಸ್ಯೆಗಳನ್ನು ನೀನು ಬಲ್ಲಾತ ದೇವರಾಗಿದ್ದಿ ಪ್ರಭುವೆ. ನೀನು ಅವರನ್ನು ಮುಟ್ಟು ಎಲ್ಲಾ ಸಮಸ್ಯೆಗಳಿಂದ ಅವರನ್ನು ಪಾರು ಮಾಡು ಸ್ವಾಮಿ. ನಮ್ಮ ಕಷ್ಟ ಸಂಕಟಗಳಿಗೆ ಒದಗಿ ಬರುವ ದೇವರು ನೀನೊಬ್ಬನೇ ಸ್ವಾಮಿ. ನಿನ್ನ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ ಕರ್ತನೆ. ಅವರನ್ನು ಕೈ ಬಿಟ್ಟು ಬಿಡಬೇಡ ಸ್ವಾಮಿ. ಅವರನ್ನು ನೀನು ಕೈ ಹಿಡಿದು ಮುಂದೆ ನಡೆಸು ರಕ್ಷಕನೇ. ಹಾಗೂ ಅಂಜನಯ್ಯ ಸ್ವಾಮಿ ಅವರನ್ನು ಸಹ ನೀನು ಮುಟ್ಟು ಸ್ವಾಮಿ. ಎಲ್ಲ ಸಮಸ್ಯೆಗಳಿಂದ ಅವರನ್ನು ಪಾರು ಮಾಡಿ ಆಶೀರ್ವದಿಸು. ಈ ಮಕ್ಕಳು ಹಾಗೂ ಗಾಯತ್ರಿ ಅವರನ್ನು ಸಹ ನೀನು ಮುಟ್ಟು ರಕ್ಷಕನೇ. ಎಲ್ಲ ಸಮಸ್ಯೆಗಳಿಂದ ಅವರನ್ನು ಪಾರು ಮಾಡಿ ಎಲ್ಲಾ ತೊಂದರೆ ಹಿಂಸೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ ತಂದೆ. ಹಾಗೂ ಮಿಸಸ್ ಯಶವಂತ್ ಅವರಿಗೋಸ್ಕರ ಸಹ ನಾ ಪ್ರಾರ್ಥಿಸಲಾಗಿದ್ದೇನೆ. ಅವರ ಮುಟ್ಟಿ ನೋವನ್ನು ನೀನು ಆಶೀರ್ವದಿಸು ದೇವರೇ. ಅವರನ್ನು ಮುಟ್ಟಿ ಆಶೀರ್ವದಿಸಿ ಬಲಪಡಿಸು. ಓಡಾಡುವಂತ ಬಲಶಕ್ತಿಯನ್ನು ಅವರು ಕೊಡು. ಏನೇ ಬಲಹೀನತೆಗಳಿದ್ದ ಪಕ್ಷದಲ್ಲಿ ಅವರನ್ನು ಮುಟ್ಟಿ ಗುಣಪಡಿಸು. ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಇರುವಂತ ಎಲ್ಲಾ ಕುಟುಂಬಗಳಿಗೋಸ್ಕರ ನಾನು ಪ್ರಾರ್ಥಿಸಲಾಗಿದ್ದೇನೆ ತಂದೆ. ಒಂದೊಂದು ಕುಟುಂಬಗಳನ್ನು ನೀನು ವೈಯಕ್ತಿಕವಾಗಿ ನೋಡುವಾತ ದೇವರಾಗಿರು ಸ್ವಾಮಿ. ಕರ್ತನೆ, ಅವರ ಕಷ್ಟ ಸಂಕಟಗಳನ್ನೆಲ್ಲ ನೀಗಿಸು ದೇವರೇ. ಅವರನ್ನು ನೀನು ಪರಾಂಬರಿಸಿ ಆಶೀರ್ವದಿಸಿ ಬಲಪಡಿಸಿ. ನಿನ್ನ ಕೃಪೆ ಅವರ ಮೇಲೆ ಇರಲಿ. ಹಾನಿ ಅವರನ್ನು ಸಹ ನೀವು ಆಶೀರ್ವದಿಸಿ. ಅವರ ಗಂಟಲಲ್ಲಿ ಇರುವಂತ ಎಲ್ಲಾ ಬಾಧೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡಿ. ನಿನಗೋಸ್ಕರ ಅವರು ಪ್ರಾರ್ಥಿಸುವಾಗ, ನಿನ್ನ ನಾಮ ಮಹಿಮೆಗೋಸ್ಕರ ಅವರು ಹಾಡುವಾಗ ದೇವರೇ, ಅವರ ಗಂಟಲನ್ನು ನೀನು ಸರಿಪಡಿಸು ಸ್ವಾಮಿ. ನಿನ್ನ ಕೃಪೆ ಹಸ್ತದಿಂದ ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ನಿನಗೋಸ್ಕರ ಹಾಡುವಂತ ಸೌಭಾಗ್ಯವನ್ನು ಮರಳಿ ಅವರಿಗೆ ದಯಪಾಲಿಸಿಕೊಡುವಾತ ದೇವರಾಗಿರು ಕರ್ತನೆ. ಇನ್ನೊಮ್ಮೆ ನಮ್ಮೆಲ್ಲರೂ ನಿನ್ನ ಕರಗಳಿಗೆ ಒಪ್ಪಿಸಿದ್ದೇನೆ. ನಾನು ಯಾರನ್ನಾದ್ರೂ ಬಿಟ್ಟು ಬಿಟ್ಟಿದ್ದಾರೆ ಅದನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತಿದ್ದೇನೆ ಸ್ವಾಮಿ. ನೀನೆಲ್ಲರನ್ನು ಪರಂಬರಿಸಿ ಪೋಷಿಸಿ ಆಶೀರ್ವದಿಸಿ. ದಿನದ ಆದಿ ಅಂತ್ಯ ಮಧ್ಯಸ್ಥಿಕ ನೀನಾಗಿದ್ದುಕೊಂಡು ನಮ್ಮೆಲ್ಲರನ್ನು ಬಲಪಡಿಸು.
ಬಾ ಸ್ವಾಮಿ, ಹಾಗೂ ಅಂತ್ಯದಲ್ಲಿ ನಾವೆಲ್ಲರೂ ಕರ್ತನೆ ನಿನ್ನ ವರ್ಣಕ್ಕೋಸ್ಕರ ಸಿದ್ಧರಾಗಿ ಇದನ್ನು ಸಹ ನಾವು ಸಿದ್ಧಪಡಿಸುವಂತ ಜ್ಞಾನವನ್ನು ಕೊಟ್ಟು ಬಂದಂತ ಎಲ್ಲಾ ವಾಕ್ಯಗಳಿಗೋಸ್ಕರ ನಾಮಕ್ಕೆ ಅನಂತ ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ನಾವು ಈ ದಿನದಲ್ಲಿ ನಡೆಯುವಂತ ಕೃಪೆಯನ್ನು ದಯಪಾಲಿಸಿಕೊಡಬೇಕಾಗಿ ಎಲ್ಲಾ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ದಿವ್ಯನಲ್ಲಿ ಬೇಡಿದ್ದೇನೆ ನಮ್ಮ ತಂದೆ, ಆಮೆನ್. ಕರ್ತನ ಪ್ರಾರ್ಥನೆಗೆ ಒಪ್ಪಿಸೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಹಾಗೆ ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಕೇಳಿ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನ ಸ್ವಾಮಿ. ಆಮೆನ್. ಕರ್ತನ ಆಶೀರ್ವಾದ ಪಡ್ಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುನ್ಯ ಸಾಹಸವು, ಆಶೀರ್ವಾದ, ಆರೋಗ್ಯ ಭಾಗ್ಯವು ಈ ಎಚ್ಚರವಿದ್ದು ಪ್ರಾರ್ಥಿಸ್ತಕ್ಕಂತ ಒಂದು ಜೂಮ್ ಆ್ಯಪ್ ದರ್ಶಿದಂತ ಎಲ್ಲಾ ಭಕ್ತಾದಿಗಳೊಂದಿಗೂ ಎಲ್ಲ ಬೋಧಕರ ಕುಟುಂಬಗಳೊಂದಿಗೂ ಮತ್ತು ಸಿಸ್ಟರ್ ಇಲ್ಲಿವರೆಗೆ ಉತ್ತಮ ಪ್ರಾರ್ಥನೆ ಮಾಡಿದಂತ ಎಲ್ಲಾ ವಿಜ್ಞಾಪನೆಗಳೊಂದಿಗೂ ಅದ್ಭುತ ಮಾಡಿ ನರ್ಸು ಮತ್ತು ನಿಮ್ಮ ಸೇವಕರ ಮೂಲಕ ಬಂದಂತ ವಾಕ್ಯಕ್ಕಾಗಿ ಸಾಮಲ್ ಕ್ರಿಸ್ಟೋಫರ್ ಸರ್ ಸೇವೆನ ಆಶೀರ್ವಾದ ಅವರ ವಾಕ್ಯ ಅದನ್ನು ಟ್ರಾನ್ಸ್ಲೇಷನ್ ಮಾಡಿದ ಸವಿತಾ ಮ್ಯಾಥ್ಯವರೊಂದಿಗೂ ಇದು ಆಯಿಸ್ತಕ್ಕಂಥ ಪಾಸ್ಟರ್ ಯಾಮರಾಜ್ ಸರ್ ಕುಟುಂಬಗಳೊಂದಿಗೂ ನಮ್ಮೊಂದಿಗೂ ಇಂದಿಗೂ ಎಂದಿಗೂ ಸದಾಕಾಲ ನೆರಳು ತಂದೆ. ಆಮೇನ್. ಆಮೆನ್. ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೂ. ಎಲ್ಲರಿಗೂ ಜೈ ಕ್ರಿಸ್ಟ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಕ್ರಿಸ್ಟ್ ಸರ್. ಜೈ ಕ್ರಿಸ್ಟ್ ಸರ್. ಧನ್ಯವಾದಗಳು. ಈ ದಿನದ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರನ್ನ ಮಹಿಮೆ ಪಡಿಸೋದಕ್ಕಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ 20 ಕುಟುಂಬಗಳಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನ ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಹೀಗೆ ಕರ್ತನು ದಿನದಿಂದ ದಿನಕ್ಕೆ ನಮ್ಮನ್ನ ಬೆಳೆಸಲಿ, ಅಭಿವೃದ್ಧಿ ಪಡಿಸಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ವಾಕ್ಯವು ಕುಟುಂಬಗಳನ್ನ ತಲುಪುವ ಹಾಗೆ ಕರ್ತನು ಉಪಯೋಗಿಸಲಿ. ಇವತ್ತಿನ ಸಂದೇಶಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹಿರಿಯರಾದಂತ ಸಾಲಮನ್ ಕೃಷ್ಣಪ್ಪರವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಜಾನ್ ಡೇವಿಡ್ ಅವರಿಗಾಗಿಯೂ, ಸಹೋದರಿ ವರಲಕ್ಷ್ಮಿ ಅವರ ಹಾಡಿಗಾಗಿಯೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ಮಾರ್ಗೆಟ್ ಅವರಿಗಾಗಿಯೂ, ಅಂತ್ಯಾಶೀರ್ವಾದವನ್ನ ನೀಡಿದಂತಹ ಬೋಧಕರಂತ ಜಾನ್ಸನ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ನಮ್ಮ ಈ ವಿಜ್ಞಾಪನೆಗಳು ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆಗಳಲ್ಲಿ ಇರಲಿ. ಆ ದೇವರು ಅನೇಕರನ್ನ ಮುಟ್ಟಿ ಗುಣಪಡಿಸಿದ್ದಾರೆ. ಕ್ಯಾನ್ಸರ್ ಕಾಯಿಲೆಗಳು ವಾಸಿಯಾಗಿವೆ, ಕಷ್ಟಗಳು ದೂರ ಆಗಿವೆ. ಅನೇಕ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನ ದೇವರು ಮಾಡ್ತಾ ಇದ್ದಾನೆ. ನಮ್ಮ ಪ್ರಾರ್ಥನೆ ನಿರಂತರವಾಗಿರಲಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ತನ್ನ ಕಾರ್ಯವನ್ನ ಮಾಡಲಿ. ನಾವು ನಮ್ಮ ಪ್ರಾಂತ್ಯಕ್ಕೆ ಕೊಡಬೇಕಾದಂತ ದೇವರ ಸೇವೆಯಲ್ಲಿ ನಮ್ಮ ಕೊಡುಗೆಯನ್ನು ಕೊಡುವ ಹಾಗೆ ದೇವರು ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಲಿ. ಈ ದಿನವೆಲ್ಲ ನಮ್ಮೊಟ್ಟಿಗಿದ್ದು ಕಾಪಾಡಿ ಮತ್ತೆ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಾಗೆ ಕರ್ತನ ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೊಂದಿಗಿರಲಿ. ಆಮೆನ್. ಧನ್ಯವಾದ ಬೋಧಕರೇ. ಧನ್ಯವಾದ. ಎಲ್ರಿಗೂ ಕೂಡ ಬಂದರೆ ಎಲ್ಲರಿಗೂ ಧನ್ಯವಾದಗಳು. ಪಾಸ್ಟರ್ ಹೇಳಿ. ಸಂದೇಶವನ್ನ ಬಹಳ